ಸರ್, ನನ್ನ ಹೆಸರು ರಾಜು ಅಂತೇಳಿ. ನಾನು ಪಟ್ಟಣ ಪಂಚಾಯತಿ ಹಾಲಿ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ಕೂಡ. ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಮೊನ್ನೆ ಆಡಳಿತಾಧಿಕಾರಿಗಳು ನಮ್ಮ ಬಾಡಿ ಇಲ್ಲದಿರೋದ್ರಿಂದ ಆಡಳಿತಾಧಿಕಾರಿಗಳೇ ತಹಶೀಲ್ದಾರ್ ಅವರೇ ಆಡಳಿತಾಧಿಕಾರಿಯಾಗಿ ನಮಗೆ ಇವತ್ತು ಮಾಸಿಕ ಸಭೆ ತೊಗೊಂಡಿದ್ರು. ಮಾಸಿಕ ಸಭೆಯಲ್ಲಿ ಅನೇಕ ವಿಚಾರಗಳು ಇದ್ದಾವೆ. ಬಟ್ ಅದರಲ್ಲಿ ಈ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ವಿಷಯ ಸೂಚಿಲಿ ಯಾವುದೇ ಆದಂಥ ವಿಷಯ ಇಲ್ಲ. ಆದ್ರೂ ಕೂಡ ವಿಷಯ ಸೂಚಿಯಲ್ಲಿ ವಿಷಯ ಇಲ್ಲದಿದ್ರೂ ಕೂಡ ಕುಡಿಯೋ ನೀರನ್ನು ಪರಿಷ್ಕರಣೆಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದಾರೆ. ಮಾಡಿರೋಂಥ ವಿಚಾರದಲ್ಲಿ ಏನು ಈ ಹಿಂದೆ 120 ರೂಪಾಯಿ ಮಾಸಿಕವಾಗಿ ನೀರಿನ ಬಿಲ್ನ ಸರ್ ಇಂದಿನ ಮೀಟಿಂಗಲ್ಲಿ ಏನು ಈಗ ಇವರು ಏನು ರಾಜು ಅವರು ಪಟ್ಟಣ ಪಂಚಾಯತ್ ಸದಸ್ಯರು ಏನು ಕೊಟ್ಟಿದ್ದಾರೆ, ಯಾಕೆ ಅದು ಬಾವಿ ಒಳಗಡೆ ಅವರು ದಂಡೆ ಕೊಟ್ಟಿದ್ದಾರೆ? ಸರ್, ಆಡಳಿತಾತ್ಮಕವಾಗಿ ತಮಗೆ ಮಾಹಿತಿ ಕೊಡಬೇಕಂದ್ರೆ ನಮ್ಮ ಪಟ್ಟಣ ಪಂಚಾಯತಿಗೆ 8 ಜನ ವಾಲ್ಮನೆಗಳಿದ್ದಾರೆ. ಆ 8 ಜನರಿಗೆ ಇಯರ್ಲಿ 18 ಲಕ್ಷ ನಾವು ಪೇಮೆಂಟಿಗೆ ಕೊಡಬೇಕಾಗತ್ತೆ. ಈಗಿರೋ ವಾಟರ್ ಟ್ಯಾಕ್ಸ್ ಡಿಮಾಂಡ್ ಪ್ರಕಾರ ಇಯರ್ಲಿ 13 ಲಕ್ಷ ಆಗುತ್ತೆ. ಇನ್ನು 5 ಲಕ್ಷ ಕೊರತೆ ಬೀಳುತ್ತೆ. ಕೊರತೆ ಬೀಳೋದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಂದ್ರೆ ನಾವು ಇದ್ದಂಥ ವಾಟರ್ ಟ್ಯಾಕ್ಸನ್ನು ಮಂತ್ಲಿ 200 ರೂಪೀಸ್ ಮಾಡ್ಕೊಂಡ್ರೆ ಮಾತ್ರ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ 140 ಇಷ್ಟೊಂದು ಕಡಿಮೆ ಟ್ಯಾಕ್ಸ್ ಇಲ್ಲ ವಾಟರ್ ಸಂಬಂಧಪಟ್ಟಂಗೆ. ಆ ದೃಷ್ಟಿಯಿಂದ ನಾವು ಬ್ಯಾಲೆನ್ಸ್ ಮಾಡೋ ದೃಷ್ಟಿಯಿಂದ ನಾವು ಫರ್ ಮಂತ್ 200 ಮಾಡಿದರೆ ವಾಲ್ಮನೆಗಳಿಗೆ ಸಂಬಳ ಕೊಡ್ಲಿಕ್ಕಾಗತ್ತೆ. ಹಾಗೆ ಮಾಡಿದ್ರೂ ಕೂಡ ಏನು ಒಂದು ತಿಂಗಳಿಗೆ ಒಂದು 5ರಿಂದ 10 ರೂಪಾಯಿ ಹೈಕ್ ಆಗ್ಬೋದು. ಬಟ್ ಏಕಾಏಕಿ 80 ರೂಪಾಯಿನ ಒಂದು ತಿಂಗಳಿಗೆ ಜಾಸ್ತಿ ಮಾಡಿದ್ದಾರೆ. ಬಟ್ಟು ಈ ಕೊಡೋದಕ್ಕೇನಲ್ಲ ಸರ್. ಬಟ್ ಆದರೆ ಈ ನಮಗೆ ಈ ಸ್ವಚ್ಛತೆ ಮತ್ತು ಈ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಂಟೆನೆನ್ಸೇ ಇಲ್ದಿದ್ದಂಗೆ ಇದೆ. ಕೆಲವೊಂದು ಟೈಮಲ್ಲಿ ನಮಗೆ ಬೆಳಗ್ಗಿನ ಜಾವ ಏನು ಪ್ರತಿದಿನ ನೀರು ಕೊಡೋದ್ರಲ್ಲಿ ಏನು 5ರಿಂದ 10 ನಿಮಿಷ ಕಾಲ ನಮಗೆ ಹೆಚ್ಚಂದರೆ ನೀರು ಕೊಡ್ತಾರೆ. ಬಟ್ ಈ ಸಮಸ್ಯೆ ಸುಮಾರು ಒಂದು 2-3 ವರ್ಷದ ಕಾಲದಿಂದನೂ ಇದು ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲೇ ಇದೆ. ಬಟ್ ಇದ್ರ ಬಗ್ಗೆ ಜನಗಳು ಅಷ್ಟೆಲ್ಲ ವಿರೋಧ ಮಾಡ್ತಿದ್ದನ್ನು ಕೂಡ ಅದು ಯಾವುದನ್ನೂ ಸರಿಪಡಿಸ್ಕೊಳ್ಳೋದಾದ ರೀತಿಯಾಗಿ ಏಕಾಏಕಿಯಾಗಿ ಇವತ್ತಿನ ಬೆಲೆ ಏರಿಕೆ ಇಷ್ಟೆಲ್ಲ ಇದ್ರೂ ಕೂಡ ಏನು ಕುಡಿಯೋ ನೀರಿಂದು ಒಂದು ತಿಂಗಳಿಗೆ 80 ರೂಪಾಯಿ ರೈಸ್ ಮಾಡ್ದ ಅಂತಂದರೆ ಅಲ್ಲಿಗೆ ವರ್ಷಕ್ಕೆ 960 ರೂಪಾಯಿ ಹೆಚ್ಚಾದಂಗೆ ಆಗ್ತದೆ. ಇದು ಪಾಪ ಇಲ್ಲಿ ನಮ್ಮದು ರಿಮೋಟ್ ಏರಿಯಾ ಸರ್. ಇಲ್ಲಿನ ಜನ ಈ ಕೂಲಿ ಮತ್ತು ಇಂಥವಕ್ಕೆ ಅವಲಂಬಿತರಾಗಿ ಹೆಚ್ಚಿದ್ದಾರೆ. ಈಗ KPC ಇದೆ. KPCಯಲ್ಲಿ ಅವರಿಗೆ ವಸತಿ ಮತ್ತು ಮನೆ ಕರೆಂಟು ಎಲ್ಲ ಅವರೇ ನಿರ್ವಹಣೆ ಮಾಡ್ಕೊಂಡು ಅದ್ರಾಗೆ ಆಗ್ಬಿಡ ಸರ್. ಇನ್ನು ಮಿಕ್ಕಿದ್ದೇನಿದೆ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ನಾವು ಮೂಲಭೂತ ಸೌಕರ್ಯಗಳ ರೀತಿಯಾಗಿ ಜನಸಾಮಾನ್ಯರಿಗೆ ಕೊಡ್ತಾಯಿದ್ದೀವಿ. ಅದರಾಗೆ ನಮಗೆ 70% ಜನ ಪಾಪ ಕೂಲಿ ಕಾರ್ಮಿಕರೇ ದುಡ್ಕೊಂಡು ತಿನ್ನೋ ಪರಿಸ್ಥಿತಿಗೆ ಇರೋಂಥ ಜನಗಳು ಇರೋದು. ಅಂಥದ್ರಾಗೆ ಈ ನಮೂನೆ ಒಂದೇ ಸಲ ಹೈಕ್ ಮಾಡಿರೋದು ಈ ಜನಗಳಿಗೆ ಭಾರಿ ತೊಂದರೆ ಆಗೋದು ಸರ್. ಆ ವಿಚಾರವಾಗಿ ನಾನು ಮೊನ್ನೆ ಆಡಳಿತಾಧಿಕಾರಿ ಅವ್ರ ಗಮನಕ್ಕೂ ತಂದೆ. ಮತ್ತು ಇಲ್ಲಿ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಕೌನ್ಸಿಲರ್ಗಳಿಗೂ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡೋಕ್ಕೂ ಪ್ರಯತ್ನ ಮಾಡಿದ್ರು ಕೂಡ ನಾವು ಯಾವುದೂ ಕೂಡ ಅದನ್ನು ಕನ್ಸಿಡರ್ ಮಾಡ್ಕೊಳ್ದೇ ಈಗ ನಾವು ಬಹುಮತವಾಗಿ ನಾವು ಇದ್ದೀವಿ ಅನ್ನೋ ರೀತಿಯಲ್ಲಿ ನನ್ನ ಅಭಿಪ್ರಾಯನೂ ಕೂಡ ಅಲ್ಲಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡಲಾದ ರೀತಿಯಲ್ಲಿ ಒಂದು ತಿಂಗಳಿಗೆ 200 ರೂಪಾಯಿನ ಮಾಡೋ ರೀತಿಯಲ್ಲಿ ನಿರ್ಣಯ ಮಾಡ್ಯಾರ ಸರ್. ಹಂಗಾಗಿ ನಾನು ತಹಶೀಲ್ದಾರ್ ಸಾಹೇಬ್ರಿಗೂ ಕೂಡ ಈ ವಿಚಾರವಾಗಿ ಹೇಳಿ ನನ್ನ ವಿರೋಧನ ವ್ಯಕ್ತಪಡಿಸಿ ಡೀಸೆಂಟ್ ನೋಟ್ ಕೂಡ ಅವ್ರಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿವಸಗಳಲ್ಲಿ ಹೋರಾಟ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಜೊತೆಗೆ ಇವತ್ತು ಸಭೆ ಇರೋದ್ರಿಂದ ಸಭೆಯಲ್ಲಿ ಸಾಂಕೇತಿಕವಾಗಿ ಸಂಜೆವರೆಗೂ ನಾನು ಧರಣಿನೂ ಕೂಡ ಇವತ್ತಿನ ಸಭೆಯಲ್ಲಿ ನಾನು ಮಾಡ್ತೀನಿ ಅನ್ನೋದ್ರ ಮುಖಾಂತರ ಅವ್ರಿಗೆ ಹೇಳಿ ಇವತ್ತು ನಾನು ಧರಣಿ ಕೂತೀನಿ ಸರ್. ಥ್ಯಾಂಕ್ ಯು. ಕೇಟಬೇಕಾಗುತ್ತೆ. ಜೋಗಕಾರಲ್ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂತೆ ಇಲ್ಲಿ 8 ಜನ ವಾಲ್ಮನೆಗಳಿದ್ದಾರೆ. ಆ 8 ಜನರಿಗೆ ಒಂದು ವರ್ಷಕ್ಕೆ ಪೇಮೆಂಟ್ 18 ಲಕ್ಷ ಆಗುತ್ತೆ. ನಮ್ಮ ಈಗಿರೋ ಡಿಮಾಂಡ್ ಪ್ರಕಾರ 13 ಲಕ್ಷ ಆಗುತ್ತೆ. 5 ಲಕ್ಷ ಕೊರತೆಯನ್ನು ನಾವು ಸರಿದೂಗಿಸ್ಬೇಕಾಗತ್ತೆ. 200 ರೂಪಾಯಿ ಮಾಡಿದ್ರೆ ಮಾತ್ರ ತಿಂಗಳಿಗೆ 200 ರೂಪೀಸ್ ಮಾಡಿದರೆ ನಾವು 18 ಲಕ್ಷ ರೂಪಾಯಿ ರೀಚ್ ಹಾಕೊಂಡು ಆ 8 ಜನರ ವಾಲ್ಮನೆಗೆ ಪೇಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಕರೆಕ್ಟಾಗಿ ಪೇಮೆಂಟ್ ಕೊಟ್ಟರೆ ಮಾತ್ರ ವಾಲ್ಮನೆಗಳು ಸರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ. ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಜಿಲ್ಲೆಯಲ್ಲಿ ತಿಂಗಳಿಗೆ 140 ರೂಪಾಯಿ ಮಾತ್ರ ಇರೋದು ನಮ್ಮ ಪಟ್ಟಣ ಪಂಚಾಯತಿ ಮಾತ್ರ. ಆ ಒಂದು ದೃಷ್ಟಿಯಿಂದ ನಾವು ತಿಂಗಳಿಗೆ 200 ರೂಪಾಯಿ ಮಾಡಿದ್ರೆ ಮಾತ್ರ 18 ಲಕ್ಷ ರೂಪಾಯಿ ಡಿಮಾಂಡಿಗೆ ರೀಚ್ ಆಗ್ಬೋದು. ಆವಾಗ ಪಟ್ಟಣ ಪಂಚಾಯತ್
ವಾಲ್ಮೆನ್ಗಳಿಗೆ ನಿಗದಿತ ಅವಧಿಯಲ್ಲಿ ಅವರಿಗೆ ಸ್ಯಾಲ್ರಿಯನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಈ ಒಂದು ವಿಚಾರವನ್ನು ಸರ್ವ ಸದಸ್ಯರ ಮತ್ತು ಆಡಳಿತಾಧಿಕಾರಿ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಗಿ ಒಬ್ಬರ ಸದಸ್ಯ ಹೊರತುಪಡಿಸಿ ಎಲ್ಲ 200 ರೂಪಾಯಿ ಮಾಡಿದ ಅನುಕೂಲ ಆಗುತ್ತೆ. ಕಾಲಕ್ಕೆ ವಾಲ್ಮೆನ್ಗಳಿಗೆ ಸ್ಯಾಲ್ರಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಒಮ್ಮತ ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಮಾಹಿತಿ ಕೊಡ್ತಿದ್ದೀನಿ. ಕಾರ್ಗಲ್ ಜೋಗ ಪಟ್ಟಣ ಪಂಚಾಯಿತಿಯ ಇವತ್ತಿನ ದಿನದ ಮೀಟಿಂಗಲ್ಲಿ ರಾಜು ಎಂಬುವ ಏನು ನಮ್ಮ ಪಂಚಾಯಿತಿ ಸದಸ್ಯರೇನಿದೆ ಅವರು ಬಾವಿಯಲ್ಲಿ ಕೂತ್ಕೊಂಡು ಏನು ಧರಣಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ, ಅಂದರೆ ನೀವು ಕೂಡ ಸದಸ್ಯರಿದ್ದೀರಿ, ನಿಮ್ಮ ಹೆಸರು ಮತ್ತು ಡೆಸಿಗ್ನೇಷನ್ ಅದ್ರ ಬಗ್ಗೆ ಏನು ಹೇಳ್ತೀರಿ? ನನ್ನ ಹೆಸರು ಪಿ ಮಂಜುನಾಥ್, ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರಿದ್ದೀವಿ. ಇವತ್ತಿನ ಅವರ ಧರಣಿ ವಿಚಾರದಲ್ಲಿ ನನ್ನ ಪ್ರಕಾರದಲ್ಲಿ ಅದು ಅನಾವಶ್ಯಕ. ಯಾಕೆಂದರೆ ಅವ್ರು ಇಟ್ಕೊಂಡಿರೋಂಥ ವಿಚಾರ ಇವತ್ತಿನ ಮೀಟಿಂಗಿನ ಸಬ್ಜೆಕ್ಟ್ ಒಳಗೆ ಅಜೆಂಡಾದಲ್ಲಿ ಇಲ್ಲದೇ ಇರೋಂಥ ವಿಚಾರ ಅದು. ಹಾಗಾಗಿ ಆಡಳಿತಾತ್ಮಕವಾಗಿ ಮುಖ್ಯಾಧಿಕಾರಿಗಳು ಈ ವಾಟ್ರ್ ಬಿಲ್ಲಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಸರ್ವ ಸದಸ್ಯರಿಗೂ ಮಾಹಿತಿ ಕೊಟ್ಟು ನೀರಿನ ಬೆಲೆ ಸರಿದೂಗಿಸ್ಲಿಕ್ಕೆ ಕಾರ್ಮಿಕರಿಗೆ, ಆ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂಥ ಕಾರ್ಮಿಕರಿಗೆ ವೇತನ ನೀಡೋದ್ರ ಬಗ್ಗೆ ಒಂದು ಅಂಕಿ ಅಂಶಗಳನ್ನಿಟ್ಟು ನಮಗೆ ಸಭೆಗೆ ಮಾಹಿತಿ ಕೊಟ್ಟು, ಅಂಕಿ ಅಂಶದ ಪ್ರಕಾರದಲ್ಲಿ ನಮಗೆ 100% ಇದು ಸಾರ್ವಜನಿಕರಿಂದ ಬರ್ತಕ್ಕಂಥ ಅಮೌಂಟು 13.5 ಲಕ್ಷ ಇದ್ದು, ಆ ಕಾರ್ಮಿಕರಿಗೆ ನೀಡಬೇಕಾದಂಥ ವೇತನ ಏನಿದೆ 18 ಲಕ್ಷ ರೂಪಾಯಿ ಹಣ ಬೇಕಾಗತ್ತೆ. ಆದರೆ ಇಲ್ಲಿ ಬರ್ತಿರೋದು 13.5 ಲಕ್ಷ ಆಗಿರೋದ್ರಿಂದ ಆ ವಿಚಾರವನ್ನು ಸರಿದೂಗಿಸ್ಕೊಳ್ಳಿಕ್ಕೆ ನಮಗೆ 5 ಲಕ್ಷ ರೂಪಾಯಿ ಅನುದಾನ ಕೊರತೆ ಆಗುತ್ತೆ. ಹಾಗಾಗಿ ಈ ನೀರಿನ ದರ ಪರಿಷ್ಕರಣೆ ಮಾಡಬೇಕು ಅಂತ ಅವರು 300 ರೂಪಾಯಿಗಳನ್ನ ಏರಿಸಬೇಕು ಅನ್ನೋ ದಿಕ್ಕಿನಲ್ಲಿ ಸಭೆಗೆ ಒಂದು ಮುಖ್ಯಾಧಿಕಾರಿಗಳು ಮಾಹಿತಿ ಕೊಡ್ತಾರೆ. ಇಂದಿನ ದರ ಮತ್ತು ಈಗಿರೋ ನಮಗೆ ಕೊರತೆಯ ಇದನ್ನು ನೀಗಿಸ್ಲಿಕ್ಕೆ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಈ ಕಡೆ ಆಡಳಿತ ನಡೆಸೋಂಥ ವ್ಯವಸ್ಥೆಗೂ ತೊಂದರೆ ಆಗ್ದಂಗೆ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ಇದರಿಂದ ಭಾರತೀಯ ಜನತಾ ಪಕ್ಷದ ಏನು ಈ ಆಡಳಿತ ಚುಕ್ಕಾಣಿ ಹಿಡ್ದಿರೋ ಅಂತ ನಾವು 9 ಜನ ಸದಸ್ಯರುಗಳು ಮುಖ್ಯಾಧಿಕಾರಿಗಳು ಹೇಳಿದಂಥ 300 ರೂಪಾಯಿನೂ ಒಪ್ಪದೆ ಆಡಳಿತಾತ್ಮಕವಾಗಿ ಅದನ್ನು ಸರಿದೂಗಿಸ್ಕೊಳ್ಳೋ ದಿಕ್ಕಿನಲ್ಲಿ 200 ರೂಪಾಯಿಗೆ ದರವನ್ನು ನಿಗದಿಪಡಿಸಬೇಕು ಅಂತ ಆ ಸಂದರ್ಭದಲ್ಲಿ ನಮ್ಮ 9 ಜನ ಸದಸ್ಯರು ಒಕ್ಕೊರಲಿನ ಸರ್ವಸಮ್ಮತ ತೀರ್ಮಾನವನ್ನು ತಗೊಂಡು ಇದನ್ನು ಸಭೆಗೆ ತಿಳಿಸಿರ್ತೀವಿ. ಅದರಲ್ಲೂ ಧರಣಿ ಕೂರ್ತಕ್ಕಂಥ ವಿಚಾರ ಅದು ಈ ದಿನ ಅನಾವಶ್ಯಕ ಅಂತ ನಮಗೆ ಈಗ ಮೇಲ್ನೋಟಕ್ಕೆ ಅನಿಸ್ದಂಗೆ ಅದು ಇವತ್ತಿನ ಅಜೆಂಡಾದಲ್ಲಿ ಆ ವಿಚಾರನೇ ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದಸ್ಯರು ಧರಣಿ ಕೂತಿರೋದು ಅನಾವಶ್ಯಕ ಅನ್ನೋದು ನನ್ನ ಮತ್ತು ನನ್ನ ಎಲ್ಲ ಸಹ ಸದಸ್ಯರ ಒಕ್ಕೊರಲಿನ ತೀರ್ಮಾನ ಆಗಿದ್ದು. ಇದು ಅನಾವಶ್ಯಕ, ಯಾವುದೇ ರೀತಿಯಲ್ಲೂ ಇದರಲ್ಲಿ ಸರಿಯಾದ ಕ್ರಮಬದ್ಧವಾದ ಕ್ರಮ ಅಲ್ಲ. ಅವರು ಧರಣಿ ಕೂತಿರೋದೇ ಒಂದು ತಪ್ಪು ಅಂತ ನನ್ನ ಭಾವನೆ ಸರ್. ಈಗ ಧರಣಿ ಕುಳಿತಿರ್ತಕ್ಕಂಥ ಏನು ರಾಜ್ಯವರು ಅವ್ರು ಯಾವ ಪಕ್ಷದ? ಕಾಂಗ್ರೆಸ್ ಪಕ್ಷದ. ಈ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ 11 ವಾರ್ಡ್ಗಳಿದ್ದು ಕಾಂಗ್ರೆಸ್ ಪಕ್ಷದ ಏಕೈಕ ಸದಸ್ಯರು. ಒಬ್ಬರೇ ವಿನ್ ಆಗಿರೋದು. ಹೌದು. ಇಲ್ಲಿ ಭಾರತೀಯ ಜನತಾ ಪಕ್ಷದಿಂದ 9 ಜನ ಸದಸ್ಯರಿದ್ದು ಅವರ ಆಡಳಿತ ನಡೀತಿದ್ದು. ಒಬ್ಬರು ಪಕ್ಷೇತರವಾಗಿ ಗೆದ್ದಿರ್ತಾರೆ, ಒಬ್ಬರೇ ಸದಸ್ಯರು ಕಾಂಗ್ರೆಸ್ನ. ನಮ್ಮ ಜೊತೆಗಿದೆ. ನಾವು ಪಕ್ಷೇತರ ಸದಸ್ಯರಾದ ಹರೀಶ್ ಗೌಡ್ರವರು ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ಆಡಳಿತದ ಜೊತೆಯಲ್ಲಿ ಸಹ ಸದಸ್ಯರಾಗಿರ್ತಾರೆ.